ನಿನ್ನೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ಒಂದು ವಿಡಿಯೋ ಮಾಡಿದೆ, ಅದರ ಟ್ರೆಂಡ್ ಬಗ್ಗೆ ಖುಷಿ ಇದೆ. ಒಂದು ಬದಲಾವಣೆ ಅನ್ನುವಂಥದ್ದು ಆಗ್ಲೇಬೇಕು, ಅದರ ಬಗ್ಗೆ ಯಾವ ಡೌಟು ಇಲ್ಲ. ಅಂದ್ರೆ ಈ ದೇಶದಲ್ಲಿ ಯುವಕರ ಶಕ್ತಿ ಅನ್ನುವಂಥದ್ದು ಬಹಳ ಶ್ರೇಷ್ಠವಾಗಿದೆ, ಬಹಳ ಗಟ್ಟಿಯಾಗಿದೆ. ಅದರ ಬಗ್ಗೆ ತುಂಬಾ ಖುಷಿ ಇದೆ. ಯುವಕರು ಒಂದು ದೇಶದ ಬಗ್ಗೆ ಆಲೋಚಿಸಬೇಕು, ಒಂದು ದೇಶದ ಬದಲಾವಣೆಗೆ ಸಹಕರಿಸಬೇಕು. ಹಾಗಾಗಿ ನಿನ್ನೆ ಅದರ ಟ್ರೆಂಡ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದೆ. ಅಂದ್ರೆ ಏನಾದ್ರು ಈ ಪಕ್ಷಗಳು ಅಥವಾ ಅಧಿಕಾರದಲ್ಲಿರುವ ಯುವಕರನ್ನ ಕಡೆಗಣಿಸಿದ್ರೆ ಇಂಥ ಒಂದು ಟ್ರೆಂಡ್ ಮುಂದಿನ ದಿನಗಳಲ್ಲಿ ಸೀರಿಯಸ್ ಆಗಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ಒಂದು ರಿಸರ್ಚ್ ಮಾಡಿದಾಗ ನಂಗೆ ಸಿಕ್ಕಿರುವಂತ ಮಾಹಿತಿ, ಈ ಕಾಕ್ರೋಚ್ ಜನತಾ ಪಾರ್ಟಿ ಐಡಿಯಾಲಜಿ ಹಿಂದಿರುವಂತವ್ರು ಅಥವಾ ದೇಶವನ್ನ ಬದಲಾಯಿಸ್ತೀವಿ, ಈ ಸಿಸ್ಟಮ್ ಅನ್ನ ಚೇಂಜ್ ಮಾಡ್ತೀವಿ, ಈ ದೇಶವನ್ನೇ ಬೇರೆ ಸಿಸ್ಟಮ್ ತರ್ತೀವಿ ಅಂತ ಏನು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡ್ತಾ ಇದ್ರೆ, ಇವರು ಯಾರು ಭಾರತದಲ್ಲಿ ಕೂತಿಲ್ಲ. ಈಗ ಇದರ ಹಿಂದಿರುವಂತ ಮಾಸ್ಟರ್ ಮೈಂಡ್ಗಳು ಧ್ರುವರಾತಿ, ಇವನಿಗೆ ದೇಶದ ಬಗ್ಗೆ ಮೊದಲಿಂದಲೂ ಅಭಿಮಾನ ಇಲ್ಲ, ಇವನಿಗೆ ರಾಷ್ಟ್ರೀಯವಾದಿ ಚಿಂತನೆಗಳ ಬಗ್ಗೆ ಇಷ್ಟ ಇಲ್ಲ. ಇವನು ಏನಾದ್ರು ದೇಶದ ಪರವಾಗಿ ಅಥವಾ ಒಂದು ಚಿಂತನೆಗಳ ಪರವಾಗಿ ರಾಷ್ಟ್ರೀಯವಾದದ ಬಗ್ಗೆ ಏನಾದ್ರು ಸಿನಿಮಾ ಬಂದ್ರೆ ಅದನ್ನ ಪ್ರಪಗಾಂಡ ಸಿನಿಮಾ ಅಂತ ಹೇಳ್ತಾನೆ. ಹೆಚ್ಚಾಗಿ ದುರಂದರ ಬಗ್ಗೆ ಇವನು ಸೀರಿಯಸ್ ವಿಡಿಯೋನ ಮಾಡಿತಾನೆ. ದುರಂದರಲ್ಲಿರುವಂತ ಎಷ್ಟೋ ಸತ್ಯ ಕಥೆಗಳು ನಮ್ಗೆ ಈಗಲೂ ಗೊತ್ತಿದೆ. ಅಲ್ಲಿರುವಂತ ಘಟನೆಗಳ ಬಗ್ಗೆ ಕೊಟ್ಟಿರುವಂತ ಮಾಹಿತಿ ಸಿನಿಮ್ಯಾಟಿಕ್ ಆಗಿರ್ಬೋದು, ಆದ್ರೆ ಅದರಲ್ಲಿ ಸತ್ಯ ಇದೆ, ರಾಷ್ಟ್ರೀಯತೆ ಇದೆ, ಅದನ್ನ ಅವನು ಪ್ರಪಗಾಂಡ ಅಂತ ಹೇಳ್ತಾನೆ. ಸೊ ಇವನಿಗೆ ಒಂದು ಪಕ್ಷದ ಬಗ್ಗೆ ಬರೋದಿಲ್ಲ, ರಾಷ್ಟ್ರೀಯವಾದ ಚಿಂತನೆ ಇವನಿಗೆ ಆಗೋದೇ ಇಲ್ಲ. ಹಾಗಾಗಿ ಇವನಿಗೆ ದೇಶದ ಪರವಾಗಿ ಅಭಿಮಾನನೇ ಇಲ್ಲ. ಅವನು ಈ ಪಕ್ಷದ ಒಬ್ಬ ಮಾಸ್ಟರ್ ಮೈಂಡ್ ಆಗಿ ನಿಂತಿದ್ದಾನೆ, ಅಂದ್ರೆ ಈ ಒಂದು ಟ್ರೆಂಡ್ ಅಲ್ಲಿ. ಇನ್ನೊಬ್ಬ ಅಭಿಜಿತ್ ದೀಪ್ಕೆ ಅಂತ, ಇವನು ಅಮೆರಿಕದಲ್ಲಿ ಕೂತ್ಕೊಂಡು, ಈಗ ಧ್ರುವರಾತಿ ಜರ್ಮನಿಯಲ್ಲಿದ್ದಾನೆ, ಇವನು ಅಮೆರಿಕದಲ್ಲಿ ಕೂತ್ಕೊಂಡು ದೇಶವನ್ನು ಬದಲಾಯಿಸ್ತೀನಿ ಅಂತ ಹೇಳಿ ಹೊರಟಿದ್ದಾನೆ. ಇನ್ನೊಬ್ಬ ಅರ್ಪಿತ್ ಶರ್ಮಾ, ಇವನು ಐರ್ಲೆಂಡ್ ಅಲ್ಲಿ ಕೂತ್ಕೊಂಡು ಈ ಚಿಂತನೆಗಳ ಬಗ್ಗೆ, ಐಡಿಯಾಲಜಿಗಳ ಬಗ್ಗೆ ಯೂತ್ ಅನ್ನ ಪ್ರೇರೇಪಿಸ್ತಾ ಇದ್ದಾನೆ. ಇನ್ನೊಬ್ಬ ನಿಮ್ಮೋ ಯಾದವ್ ಅನ್ನುವನು ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಇದರ ಎಜೆಂಡಾ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಇನ್ನು ಇದಕ್ಕೆ ಸಪೋರ್ಟ್ ಮಾಡ್ತಿರುವಂತ ಕೆಲವರೆಲ್ಲ ಈ ಪ್ರಕಾಶ್ ರಾಜ್ ಅಂತೆ, ರಮ್ಯಾ ಅಂತೆ. ನಿಮ್ಗೆ ಗೊತ್ತಿರೋ ಪ್ರಕಾಶ್ ರಾಜ್ಗೆ ಈ ರಾಷ್ಟ್ರೀಯವಾದ ಚಿಂತನೆ, RSS, ಹಿಂದುತ್ವ, BJP ಅಂದ್ರೆ ಓವರ್ ಇದು ಯಾವುದು ಅವನಿಗೆ ಆಗೋದೇ ಇಲ್ಲ. ಹಿಂದುತ್ವ ಅಂದ್ರೆ ದೇವರು ಅಂದ್ರೆ ಅವನಿಗೆ ಆಗೋದೇ ಇಲ್ಲ. ಭಾರತದ ಮೂಲ ಸಂಸ್ಕೃತಿ ಬಗ್ಗೆ ಅವನಿಗೆ ಅಭಿಮಾನನೇ ಇಲ್ಲ. ಇನ್ನು ರಮ್ಯಾ ಒಂದ್ ಕಾಲದಲ್ಲಿ ಪಾಕಿಸ್ತಾನ ನನ್ನ ಫೇವರಿಟ್ ಪ್ಲೇಸ್ ಅಂತ ಹೇಳಿದವಳು. ಸೊ ಇಂತ ಬೇಕಾದಷ್ಟು ಅತಿರಥ ಮಹಾರಥರು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ಇವರ ಚಿಂತನೆ ಏನು? ಯಾರ ಒಂದಷ್ಟು ಸಮಯ ಇವರು ಕಾಂಗ್ರೆಸ್ ಪಕ್ಷದಲ್ಲಿದ್ರು, ಈಗ ಇವರು ಯಾರ ಪರವಾಗಿದ್ದಾರೆ ಅನ್ನೋದು ಅವರಿಗೆ, ನಮ್ಗೆ ಡೌಟ್ಗಿಂತ ಅವರಿಗೆ ಡೌಟ್ ಕ್ರಿಯೇಟ್ ಆಗ್ಬೇಕು. ಒಂದೊಮ್ಮೆ ಇವರು ರಮ್ಯಾ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡವರಿದ್ದಾನೆ, ಧ್ರುವರಾತ್ರಿ ಇರ್ಬೋದು, ಕಾಂಗ್ರೆಸ್ ಭಕ್ತರನಾಗೆ ಮಾತನಾಡಿದ ಅಂತ ವಿಚಾರ ಇರ್ಬೋದು. ಸೊ ಈಗ ಇವರ ಐಡಿಯಾಲಜಿ ಏನು? ವೆದರ್ ದ ಪಾರ್ಟಿ ಈಸ್ ಅಗೇನ್ಸ್ಟ್ ಓನ್ಲಿ NDA ಅಥವಾ ಮೋದಿಜಿ ಅಥವಾ ರಾಷ್ಟ್ರೀಯವಾದ ಚಿಂತನೆ ವಿರುದ್ಧನ ಗೊತ್ತಿಲ್ಲ. ಸೊ ಹಾಗಾಗಿ ಇದರ ಹಿಂದೆ ಹೋಗುವಂತ ಯುವಕರಿಗೆ, ದೇಶದ ಪರವಾಗಿರುವವರಿಗೆ, ರಾಷ್ಟ್ರೀಯವಾದದ ಚಿಂತನೆಯ ಪರವಾಗಿರುವವರಿಗೆ ಇದೊಂದು ಕ್ಲೂ ಅಷ್ಟೇ. ನೀವು ಇದನ್ನ ಫಾಲೋ ಮಾಡ್ತೀರೋ ಫಾಲೋ ಮಾಡಲ್ಲ ಅನ್ನೋದಲ್ಲ. ಅಂದ್ರೆ ನಿಮ್ಗೆ ನಿಜವಾಗ್ಲೂ ಏನಾದ್ರೂ ಒಂದು ಮಾಡ್ಬೇಕು ಅಂತಿದ್ರೆ ಇಲ್ಲಿ ಬನ್ನಿ, ಈ ದೇಶದಲ್ಲಿ ನಿಂತು ಈ ದೇಶದ ಯುವಕರ ಕಷ್ಟವನ್ನ ಅರಿತು ಬೀದಿಗಿಳಿರಿ. ನೀವು ಎಲ್ಲೋ ಕೂತು ಒಂದು ಟ್ರೆಂಡ್ ಕ್ರಿಯೇಟ್ ಮಾಡಿ ನೇಪಾಳ ತರ ನಾವು ಏನು ಬದಲಾವಣೆ ಮಾಡ್ತೀವಿ ಅಂತೇಳಿ ಇಲ್ಲಿರುವಂತ ಬಡ ಯುವಕರನ್ನ ಬೀದಿಗಿಳಿಸಿ ನೀವು ಏನು ಅದರ ಬೆನಿಫಿಟ್ ಅನ್ನ ಪಡೆಯುವಂತ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಅದು ಯಾವ ಉದ್ದೇಶವನ್ನು ಇಟ್ಕೊಂಡು ಸ್ಟಾರ್ಟ್ ಆಗಿದೆ ಅದೇ ಉದ್ದೇಶವನ್ನು ಈಡೇರಿಸುತ್ತಾ ಅಥವಾ ಬೇರೆ ಉದ್ದೇಶಕ್ಕೆ ಟರ್ನ್ ಆಗುತ್ತಾ ಮುಂದಿನ ದಿನಗಳಲ್ಲಿ ನೋಡೋಣ. ಆದ್ರೆ ಇದರಲ್ಲಿರುವಂತ ಮಾಸ್ಟರ್ ಮೈಂಡ್ಗಳು ಯಾರು ಕೂಡ ಈ ಹಿಂದೆನವರು ಭಾರತದ ರಾಷ್ಟ್ರೀಯವಾದ ಚಿಂತನೆಗಳ ಪರವಾಗಿ ಇರಲಿಲ್ಲ. ಹಾಗಾಗಿ ಇವರು ಭಾರತವನ್ನ ಬದಲಾಯಿಸ್ತಾರೆ, ಇವರೇನು ಕಲ್ಕಿ ಅವತಾರಗಳು ಅಂತ ನಂಬಿರುವಂತ ಯುವಕರಿಗೆ ನನ್ನದೊಂದು ಕಳಕಳಿಯ ವಿನಂತಿ, ನೀವು ಫಾಲೋ ಮಾಡಿ ಅಥವಾ ಲೈಕ್ ಮಾಡಿ, ಅದರ ಬಗ್ಗೆ ಬೇಕಾದಷ್ಟು ಏನು ಅಪ್ರಿಸಿಯೇಷನ್ ಮಾಡಿ. ಬಟ್ ಅದಕ್ಕಿಂತ ಮೊದಲು ಅದರ ಹಿಂದಿರುವವರು ಯಾರು, ಅವರ ಉದ್ದೇಶ ಏನು, ಅವರ ಬಗ್ಗೆ ಒಂಚೂರು ಹಿನ್ನೆಲೆಯನ್ನ ತಿಳ್ಕೊಂಡು ಮತ್ತೆ ಅದರ ಪರವಾಗಿಯೋ ವಿರುದ್ಧವಾಗಿ ನಿಲ್ಲಿ. ನಾನು ಇದರ ವಿರುದ್ಧವಾಗಿ ಈ ವಿಡಿಯೋ ಮಾಡ್ತಾ ಇಲ್ಲ, ಬಟ್ ಇವರ ಚಿಂತನೆಗಳು ಏನಿತ್ತು ಅನ್ನೋದನ್ನ ನಿಮ್ಮ ಮುಂದೆ ತಿಳಿಸಿದ್ದೀನಿ. ಸೊ ಮುಂದಿನದು ನಿಮ್ಮ ಅಭಿಪ್ರಾಯ. ಥ್ಯಾಂಕ್ ಯು.